ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್. ಈ ವಿಜಯನಗರ ಅರಸರ ಕಾಲದ ಗತವೈಭವದ ಬಗ್ಗೆ ಎಷ್ಟು ಹೇಳಿದರೂ ಸಾಕಾಗೋದಿಲ್ಲ. ವಿಜಯನಗರದ ಅರಸರು ಕಲೆ, ಸಾಹಿತ್ಯ ಮತ್ತು ವಾಸ್ತುಶಿಲ್ಪಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಅದರಲ್ಲಿ ಈ ವಿಜಯ ವಿಠಲ ದೇವಸ್ಥಾನವೂ ಕೂಡ ಒಂದಾಗಿದೆ. ನೀವು ಈ ದೇವಸ್ಥಾನದ ಎದುರುಗಡೆ ಬೃಹತ್ತಾದ ಸಾಲು ಮಂಟಪಗಳ ಬೀದಿ ಬದಿ ವ್ಯಾಪಾರಿಗಳ ಮಾರುಕಟ್ಟೆಯನ್ನು ನೋಡಬಹುದು. ಈ ದೇವಸ್ಥಾನವನ್ನು ವಾಸ್ತು ಪ್ರಕಾರ ಪೂರ್ವಾಭಿಮುಖವಾಗಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಿದ್ದಾರೆ. ವಿಜಯ ವಿಠಲ ಎಂದರೆ ವಿಷ್ಣುವಿನ ಕೃಷ್ಣಾವತಾರದ ಅಂಶವೇ ವಿಠಲ. ಹಾಗಾಗಿ ವಿಠಲನ ರೂಪದಲ್ಲಿರುವ ವಿಷ್ಣುವಿಗೆ ಈ ದೇವಸ್ಥಾನವನ್ನು ಸಮರ್ಪಿಸಿ ಕಟ್ಟಲಾಗಿದೆ. ಇನ್ನೊಂದು ಹೆಮ್ಮೆಯ ಸಂಗತಿ ಏನೆಂದರೆ, ನಮ್ಮ ಈ ಹಂಪೆಯು ಯುನೆಸ್ಕೋದ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ವಿಶ್ವದ ಅತಿ ದೊಡ್ಡ 2ನೇ ತಾಣವಾಗಿ ಸ್ಥಾನ ಪಡೆದುಕೊಂಡಿದೆ. ಈ ವಿಜಯನಗರ ಸಾಮ್ರಾಜ್ಯವನ್ನು ಪ್ರಮುಖವಾಗಿ 4 ರಾಜಮನೆತನಗಳು ಆಳಿವೆ. ಸಂಗಮ, ಸಾಳುವ, ತುಳುವ ಹಾಗೂ ಅರವಿಡು ವಂಶಸ್ಥರು. ಸಂಗಮ ವಂಶದ ಅರಸನಾದ ಇಮ್ಮಡಿ ದೇವರಾಯನ ಕಾಲದಲ್ಲಿ ಕ್ರಿಸ್ತಶಕ 1422ರಿಂದ 1446 ಅವಧಿಯಲ್ಲಿ ಈ ದೇವಸ್ಥಾನವು ನಿರ್ಮಾಣಗೊಂಡಿದೆ ಎಂಬುದು ಇಲ್ಲಿ ಸಿಕ್ಕಿರುವ ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ದೇವಸ್ಥಾನದಲ್ಲಿ ಪ್ರಮುಖವಾಗಿ 4 ಮಂಟಪಗಳಿವೆ. ಕಲ್ಯಾಣ ಮಂಟಪ, ಸಂಗೀತ ಮಂಟಪ, ಸಭಾ ಮಂಟಪ ಹಾಗೂ ಭಜನೆ ಮಂಟಪ. ಸ್ನೇಹಿತರೆ, ಇದು ಕಲ್ಯಾಣ ಮಂಟಪ, ವೆಡ್ಡಿಂಗ್ ಹಾಲ್. ವಿಜಯ ವಿಠಲ ರುಕ್ಮಿಣಿ ಪ್ರಿಯ ವಿವಾಹ ಕಲ್ಯಾಣೋತ್ಸವ ನಡೆಯುವ ಸ್ಥಳವಾಗಿದೆ. ಇತಿಹಾಸದಲ್ಲಿ ಹೇಳುವಂತೆ ಈ ಕಲ್ಯಾಣ ಮಂಟಪವನ್ನು ಅರಸರು ತಮ್ಮ ಮಕ್ಕಳ ಮದುವೆಗಳಿಗಾಗಿ ಬಳಸುತ್ತಿದ್ದರಂತೆ. ಈ ಮಂಟಪದಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಬರುವ ಅನೇಕ ಸನ್ನಿವೇಶಗಳನ್ನು ಪ್ರಭಾವಳಿಗಳ ರೂಪದಲ್ಲಿ ಈ ಕಂಬಗಳಲ್ಲಿ ಕಥೆಗಳನ್ನು ಹೇಳುವಂತೆ ಕೆತ್ತನೆ ಮಾಡಲಾಗಿದೆ. ಉಗ್ರ ನರಸಿಂಹನು ಹಿರಣ್ಯಕಶಿಪುವಿನಿಂದಾಗಿ ಕಂಬದಿಂದ ಉದ್ಭವಿಸುವ ಕೆತ್ತನೆ, ಹನುಮಂತನ ಲಂಕಾದಹನ, ವಿಷ್ಣುವಿನ ದಶಾವತಾರಗಳು ಹಾಗೂ ಕೃಷ್ಣನ ಬಾಲಲೀಲೆಗಳನ್ನು ಈ ಕಂಬಗಳಲ್ಲಿ ಕಥೆಯ ರೂಪದಲ್ಲಿ ಕೆತ್ತಲಾಗಿದೆ. ಈ ಮಂಟಪವನ್ನು 100 ಕಾಲುಗಳ ಮಂಟಪ ಎಂದು ಕರೆಯುತ್ತಾರೆ. ಎ ಮಂಟಪ ಆಫ್ 100 ಲೆಗ್ಸ್. ಈ ಮಂಟಪವನ್ನು 1513ರಲ್ಲಿ ಕೃಷ್ಣದೇವರಾಯರ ಆಳ್ವಿಕೆಯ ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂದು ಇಲ್ಲಿ ಸಿಕ್ಕಿರುವ ಶಾಸನಗಳಲ್ಲಿ ಉಲ್ಲೇಖವಾಗಿದೆ. ಇದನ್ನು ಪದ್ಮಪುಷ್ಪ ಛಾವಣಿ ಎಂದು ಕರೆಯುತ್ತಾರೆ. ಏಕೆಂದರೆ ಇದನ್ನು ಚೌಕಾಕಾರದ ಒಳಗೆ ಕಮಲದ ದಳಗಳನ್ನು ಅಷ್ಟಭುಜಾಕೃತಿಯಲ್ಲಿ ಕೆತ್ತನೆ ಮಾಡಲಾಗಿದೆ. ಈ ಹಂಪೆಯು ಮಧ್ಯಕಾಲೀನ ಯುಗದಲ್ಲಿ ಅಂದರೆ ಸರಿಸುಮಾರು
14ರಿಂದ 16ನೇ ಶತಮಾನದ ಅವಧಿಯಲ್ಲಿ ಈಗಿನ ಚೀನಾದ ರಾಜಧಾನಿ ಬೀಜಿಂಗ್ ನಂತರ ವಿಶ್ವದ 2ನೇ ಅತಿ ದೊಡ್ಡ ನಗರವಾಗಿತ್ತಂತೆ ವೀಕ್ಷಕರೇ. ಹೀಗೆ ವಿಶ್ವದ 2ನೇ ಅತಿ ದೊಡ್ಡ ನಗರವಾಗಿ ಮೆರೆದಂತಹ ಈ ವಿಜಯನಗರ ಸಾಮ್ರಾಜ್ಯದ ಹಂಪೆಯು ಪರಕೀಯರ ಆಕ್ರಮಣದಿಂದಾಗಿ ಇಂದು ಹಾಳು ಹಂಪೆಯಾಗಿ ಬದಲಾಗಿದೆ. ಈ ಹಂಪೆಯ ಬಗ್ಗೆ ಎಷ್ಟು ತಿಳಿದುಕೊಂಡರೂ, ನೋಡಿದರೂ, ಕೇಳಿದರೂ, ಹೇಳಿದರೂ ಸಾಲುವುದಿಲ್ಲ ವೀಕ್ಷಕರೇ. ಏಕೆಂದರೆ ಹಂಪೆಯ ಇತಿಹಾಸವು ಅಷ್ಟು ಆಳವಾಗಿದೆ. ಈ ವಿಜಯ ವಿಠ್ಠಲ ದೇವಸ್ಥಾನದ ಸಂಕೀರ್ಣವನ್ನು ಓಪನ್ ಹೌಸ್ ಮ್ಯೂಸಿಯಂ ಎಂದು ಕರೆಯುತ್ತಾರೆ. ನಾವು ಇವಾಗ ವಿಶ್ವ ಪ್ರಸಿದ್ಧ ಹಂಪೆಯ ಕಲ್ಲಿನ ರಥದ ಬಗ್ಗೆ ತಿಳಿದುಕೊಳ್ಳೋಣ. ವಾಸ್ತವವಾಗಿ ಈ ಕಲ್ಲಿನ ರಥವು ಇಡೀ ಹಂಪಿಯಲ್ಲಿ ಅತಿ ಹೆಚ್ಚು ಭೇಟಿ ನೀಡಿದ ಸ್ಮಾರಕ ಹಾಗೂ ಅತಿ ಹೆಚ್ಚು ಚಿತ್ರ ತೆಗೆದಿರುವ ಸ್ಮಾರಕವೂ ಕೂಡ ಹೌದು. ಇಡೀ ಭಾರತದಲ್ಲಿ 3 ಕಲ್ಲಿನ ರಥಗಳನ್ನು ಗುರುತಿಸಲಾಗಿದೆ. ಮೊದಲನೆಯದಾಗಿ ಒರಿಸ್ಸಾದಲ್ಲಿರುವ ಕೋನಾರ್ಕದ ಕಲ್ಲಿನ ರಥ, ಎರಡನೆಯದಾಗಿ ತಮಿಳುನಾಡಿನ ಮಹಾಬಲಿಪುರಂನಲ್ಲಿರುವ ಕಲ್ಲಿನ ರಥ ಹಾಗೂ ಮೂರನೆಯದಾಗಿ ನಮ್ಮ ಈ ಹಂಪೆಯ ಕಲ್ಲಿನ ರಥವಾಗಿದೆ. ಇತಿಹಾಸದ ಪ್ರಕಾರ ಒರಿಸ್ಸಾದಲ್ಲಿರುವ ಕೋನಾರ್ಕದ ಕಲ್ಲಿನ ರಥವನ್ನು ಸ್ಫೂರ್ತಿಯಾಗಿ ಪಡೆದು ಇದನ್ನು ನಿರ್ಮಿಸಲಾಗಿದೆ ಎಂದು ಹೇಳುತ್ತದೆ. ಈ ಕಲ್ಲಿನ ರಥವನ್ನು ಗರುಡ ವಾಹನ ಅಥವಾ ಗರುಡ ಮಂಟಪವೆಂದು ಕರೆಯುತ್ತಾರೆ. ಶಿವನ ವಾಹನ ನಂದಿಯಾಗಿರುವುದರಿಂದ ಶಿವ ದೇವಸ್ಥಾನದ ಮುಂದೆ ಹೇಗೆ ನಂದಿ ಇರುತ್ತದೆಯೋ, ವಿಷ್ಣುವಿನ ವಾಹನ ಗರುಡನಾಗಿರುವುದರಿಂದ ಈ ವಿಷ್ಣು ದೇವಸ್ಥಾನದ ಮುಂದೆ ಗರುಡ ವಾಹನ ಅಥವಾ ಈ ಕಲ್ಲಿನ ಮಂಟಪ ರೂಪದಲ್ಲಿ ಕಟ್ಟಲಾಗಿದೆ. ಹಿಂದೂ ಪುರಾಣಗಳ ಪ್ರಕಾರ ಈ ದೇವಸ್ಥಾನದ ವ್ಯವಸ್ಥಿತವಾದ ರಚನೆಯನ್ನು ನಾವು ನೋಡುತ್ತಾ ಹೋದರೆ, ಮೊದಲನೆಯದಾಗಿ ನೀವು ಇಲ್ಲಿ ತುಳಸಿ ಕಟ್ಟೆ ಹಾಗೂ ನಂತರ ದೀಪಸ್ತಂಭ ಹಾಗೂ ನಂತರ ಪ್ರಸಾದ ಪೀಠ ಅಥವಾ ಬಲಿಪೀಠ ಹಾಗೂ ನಂತರ ಧ್ವಜಸ್ತಂಭವನ್ನು ನೀವು ಇಲ್ಲಿ ನೋಡಬಹುದಾಗಿದೆ. ಈ ವಿಜಯ ವಿಠ್ಠಲ ದೇವಸ್ಥಾನವು ಹಂಪೆಯಲ್ಲಿರುವ ಪ್ರಮುಖ ದೇವಸ್ಥಾನಗಳಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ. ನಂತರ ಕ್ರಮೇಣವಾಗಿ 2 ಮತ್ತು 3ನೇ ಸ್ಥಾನದಲ್ಲಿ ಹಜಾರರಾಮಸ್ವಾಮಿ ದೇವಸ್ಥಾನ ಹಾಗೂ ಅಚ್ಯುತರಾಯ ಸ್ವಾಮಿ ದೇವಸ್ಥಾನಗಳು ಬರುತ್ತವೆ. ಇದನ್ನು ನವರಂಗ ಮಂಟಪ ಅಥವಾ ಸಂಗೀತ ಮಂಟಪವೆಂದು ಕರೆಯುತ್ತಾರೆ. ಈ ಸಂಗೀತ ಮಂಟಪದ ಕಂಬಗಳಲ್ಲಿ ವಿಧ ವಿಧವಾದ ಸ್ವರಗಳು ಹೊಮ್ಮುತ್ತವೆ. ಅದರಲ್ಲಿ ಮೃದಂಗ, ಜಲತರಂಗ, ಸಪ್ತಸ್ವರ, ತಾಳ, ಡಮರು ಹೀಗೆ ಅನೇಕ ವಿಧದ ಸಂಗೀತದ ಸ್ವರಗಳು ಹೊರಹೊಮ್ಮುತ್ತವೆ. ಈ ಸಂಗೀತ ಮಂಟಪ ಅಥವಾ ನವರಂಗ ಮಂಟಪವನ್ನು ಶ್ರೀಕೃಷ್ಣ ದೇವರಾಯರು ತನ್ನ 2ನೇ ಪ್ರಿಯ ಪತ್ನಿಯಾದಂತಹ ಚಿನ್ನಾದೇವಿಯವರಿಗೋಸ್ಕರ ಕಟ್ಟಿಸಿದ್ದಾರೆ. ಚಿನ್ನಾದೇವಿಯು ವಿಷ್ಣುವಿನ ಪರಮ ಭಕ್ತೆಯಾಗಿದ್ದು ನಾಟ್ಯ ಪ್ರವೀಣಳು ಕೂಡ ಆಗಿದ್ದಳು. ಹಾಗಾಗಿ ಈ ಮಂಟಪವನ್ನು ಅವಳಿಗೋಸ್ಕರ ನಿರ್ಮಿಸಿದ್ದಾರೆ.
ಇಲ್ಲಿ ನೀವು ಈ ದೇವಸ್ಥಾನದ ಸಂಪೂರ್ಣವಾದ ಕಟ್ಟಡದ ನೀಲನಕಾಶೆ, ಬ್ಲೂ ಪ್ರಿಂಟ್ ಅಥವಾ ಮಿನಿಯೇಚರ್ನ ಕಟ್ಟಡವನ್ನು ಈ ದೇವಸ್ಥಾನದ ಗೋಡೆಗಳ ಮೇಲೆ ಕೆತ್ತಿರುವುದನ್ನು ನೋಡಬಹುದಾಗಿದೆ. ಬನ್ನಿ, ನಾವು ಇವಾಗ ಸಭಾಮಂಟಪ ಅಥವಾ ಉತ್ಸವ ಮಂಟಪವನ್ನು ನೋಡೋಣ. ಈ ದೇವಸ್ಥಾನಕ್ಕೆ 3 ರೀತಿಯ ಪ್ರವೇಶ ದ್ವಾರಗಳಿವೆ. ಪೂರ್ವ, ಉತ್ತರ ಮತ್ತು ದಕ್ಷಿಣಾಭಿಮುಖವಾಗಿ 3 ದ್ವಾರಗಳನ್ನು ಹೊಂದಿದೆ. ಪೂರ್ವದ ಮಹಾದ್ವಾರವನ್ನು ಶ್ರೀಕೃಷ್ಣ ದೇವರಾಯರು ನಿರ್ಮಿಸಿದರೆ, ಉತ್ತರ ಹಾಗೂ ದಕ್ಷಿಣದ ಮಹಾದ್ವಾರಗಳನ್ನು ಅವರ ಹೆಂಡತಿಯರಾದ ತಿರುಮಲಾದೇವಿ ಹಾಗೂ ಚಿನ್ನಾದೇವಿಯವರು ಕೊಡುಗೆಯಾಗಿ ನೀಡಿದ್ದಾರೆ. ಈ ಸಭಾಮಂಟಪವನ್ನು ಆಗಿನ ಕಾಲದಲ್ಲಿ ಅನೇಕ ಧಾರ್ಮಿಕ ಆಚರಣೆಗಳು, ಉತ್ಸವಗಳು ಹಾಗೂ ಸಭೆಗಳನ್ನು ನಡೆಸಲು ಬಳಸಲಾಗುತ್ತಿತ್ತು. ಇದು ಒಂದು ಏಕಶಿಲೆಗಳಲ್ಲಿ ನಿರ್ಮಿಸಿದಂತಹ ಬೃಹತ್ ಕಂಬಗಳ ಸಭಾಮಂಟಪವಾಗಿದೆ. ಬನ್ನಿ, ನಾವು ಇವಾಗ ವಿಷ್ಣುವಿನ ದೇವಸ್ಥಾನ ಅಥವಾ ವಿಜಯ ವಿಠಲ ದೇವಸ್ಥಾನವನ್ನು ನೋಡೋಣ. ನಾನು ನಿಮಗೆ ಈಗಾಗಲೇ ಹೇಳಿದ ಹಾಗೆ ಈ ದೇವಸ್ಥಾನವನ್ನು ಸಂಗಮ ವಂಶದ ದೊರೆಯಾದಂತಹ ಇಮ್ಮಡಿ ದೇವರಾಯ ಅಥವಾ 2ನೇ ದೇವರಾಯನ ಕಾಲದಲ್ಲಿ ನಿರ್ಮಿಸಲಾಗಿದೆ. ಈ ದೇವಸ್ಥಾನದ ಮುಖ್ಯ ಪ್ರವೇಶ ದ್ವಾರದಲ್ಲಿ ಈ ದೇವಸ್ಥಾನದ ಇತಿಹಾಸದ ಶಾಸನಗಳ ಸ್ಪಷ್ಟ ಉಲ್ಲೇಖವನ್ನು ಸಹ ನೀವು ನೋಡಬಹುದಾಗಿದೆ. ಇಲ್ಲಿ ಗರ್ಭಗೃಹದಲ್ಲಿರುವ ಮೂರ್ತಿಯು ವಿಘ್ನವಾಗಿರುವುದರಿಂದ ಹಾಗೂ ಕಾಣೆಯಾಗಿರುವುದರಿಂದ ಇಲ್ಲಿ ಮೂರ್ತಿ ಪೂಜೆಯು ನಡೆಯುವುದಿಲ್ಲ. ಹಿಂದೂ ಪುರಾಣಗಳ ಪ್ರಕಾರ ವಿಘ್ನವಾದ ಮೂರ್ತಿಯನ್ನು ಪೂಜಿಸಲಾಗುವುದಿಲ್ಲ. ಈ ದೇವಸ್ಥಾನದಲ್ಲಿ ನೀವು 5 ವೇದಿಕೆಗಳನ್ನು ನೋಡಬಹುದು. ಮುಖಮಂಟಪ, ಸಭಾಮಂಟಪ, ಮಧ್ಯಮಂಟಪ, ಅಂತರಾಳ, ಶುಕನಾಸಿ ಹಾಗೂ ದ್ವಾರಪಾಲಕರುಗಳಾದ ಜಯ ಮತ್ತು ವಿಜಯ. ಈ ದೇವಸ್ಥಾನದಲ್ಲಿ ಕೂಡ ರಾಮಾಯಣದ ಅನೇಕ ಸನ್ನಿವೇಶಗಳ ಪ್ರಭಾವಳಿಗಳನ್ನು ಕೆತ್ತಲಾಗಿದೆ. ನಾನು ನಿಮಗೆ ಈಗಾಗಲೇ ಹೇಳಿರುವಂತೆ ಇಲ್ಲಿ ಇರುವ ಗರ್ಭಗೃಹದಲ್ಲಿರುವ ಮೂರ್ತಿಯು ವಿಘ್ನವಾಗಿರುವುದರಿಂದ ಹಾಗೂ ಇಲ್ಲವಾಗಿರುವುದರಿಂದ ಇಲ್ಲಿ ಮೂರ್ತಿ ಪೂಜೆಯು ನಡೆಯುವುದಿಲ್ಲ. ನೀವು ಇಲ್ಲಿ ಖಾಲಿಯಾಗಿರುವ ದೇವರ ಪೀಠವನ್ನು ಸಹ ನೋಡಬಹುದು. ಈ ದೇವಸ್ಥಾನದ ಪ್ರದಕ್ಷಿಣಾ ಪಥ ದೇವಸ್ಥಾನದ ಕೆಳಭಾಗದಲ್ಲಿದೆ. ಏಕೆ ಎಂದರೆ ದೇವರಿಗಿಂತ ಯಾರೂ ದೊಡ್ಡವರಿಲ್ಲ ಎಂಬುವ ನಂಬಿಕೆ ಆಗಿನ ಕಾಲದಲ್ಲಿ ಇತ್ತು. ಈ ದೇವಸ್ಥಾನವನ್ನು ಹಿಂದೂ ವಾಸ್ತುಶೈಲಿಯ ಪ್ರಕಾರ ಹಾಗೂ ವೈಜ್ಞಾನಿಕವಾಗಿ ನಿರ್ಮಿಸಿದ್ದಾರೆ. ಹಾಗಾಗಿ ಈ ದೇವಸ್ಥಾನವು ಆಗಿನ ಕಾಲದ ವೈಜ್ಞಾನಿಕತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ನೀವು ಇಲ್ಲಿ ಮೇಲ್ಗಡೆ ನೋಡಬಹುದು ವೀಕ್ಷಕರೇ, ಸೂರ್ಯನ ರಶ್ಮಿಯು ಅಥವಾ ಕಿರಣವು ದೇವರಿಗೆ ಅಭಿಷೇಕ ಮಾಡಿದ ಈ ನೀರಿನಲ್ಲಿ ಬಿದ್ದು ಇಲ್ಲಿ ಅಪಾರವಾದ ಬೆಳಕನ್ನು ಉತ್ಪಾದಿಸುತ್ತಿತ್ತಂತೆ ವೀಕ್ಷಕರೇ. ಇದನ್ನು
ಇಂಗ್ಲಿಷಿನಲ್ಲಿ ರಿಫ್ಲೆಕ್ಷನ್ ಆಫ್ ಲೈಟ್ ಎಂದು ಕರೆಯುತ್ತಾರೆ. ಇದರಿಂದ ನಾವು ಆಗಿನ ಕಾಲದಲ್ಲಿ ವಿಜ್ಞಾನವು ಎಷ್ಟು ಮುಂದುವರೆದಿತ್ತು ಎಂಬುದನ್ನು ತಿಳಿದುಕೊಳ್ಳಬಹುದಾಗಿದೆ. ಶ್ರೀಕೃಷ್ಣ ದೇವರಾಯರು ಬರೆದಂತಹ ಅಮುಕ್ತ ಮಾಲ್ಯಂ ಎಂಬ ಪುಸ್ತಕದಲ್ಲಿ ಈ ದೇವಸ್ಥಾನಗಳು ಕಟ್ಟಿಸಿರುವುದರ ಬಗ್ಗೆ ಉಲ್ಲೇಖಗಳು ಸಿಗುತ್ತವೆ. ಯಾರಾದರೂ ಇತಿಹಾಸ ಪ್ರಜ್ಞಾವಂತರು ಅಥವಾ ಇತಿಹಾಸ ಆಸಕ್ತಿ ಉಳ್ಳವರು ಈ ಹಂಪೆಗೆ ಭೇಟಿ ಕೊಟ್ಟರೆ ಒಂದು ಸಲ ರೋಮಾಂಚನವಾಗುತ್ತದೆ. ಹಾಗೂ ಇದನ್ನೆಲ್ಲ ಯಾರಾದರೂ ಹಾಳು ಮಾಡಲು ಅವರಿಗೆ ಹೇಗೆ ಮನಸ್ಸು ಬಂತಪ್ಪ ಅಂತ ಅನ್ನಿಸೋದೇ ಇರೋದಿಲ್ಲ ವೀಕ್ಷಕರೇ. ಇದು ಜಗತ್ತಿನ ಅಚ್ಚುಮೆಚ್ಚಿನ ಟೂರಿಸ್ಟ್ ಹಾಟ್ಸ್ಪಾಟ್ ಕೂಡ ಹೌದು. ಇಲ್ಲಿ ಅನೇಕ ವಿದೇಶಿಗರು, ಅಮೇರಿಕನ್ಸ್, ಯುರೋಪಿಯನ್ಸ್ ಹಾಗೂ ಆಫ್ರಿಕಾದ ವಿವಿಧೆಡೆಗಳಿಂದ ಇಲ್ಲಿ ಆಗಾಗ್ಗೆ ಭೇಟಿ ಕೊಡುತ್ತಿರುತ್ತಾರೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನೀವೆಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಭಾವಿಸುತ್ತೇನೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಮಾಡಿ. ಅಟ್ಲೀಸ್ಟ್ ನಿಮ್ಮ ವಾಟ್ಸಪ್ ಅಥವಾ ಫೇಸ್ ಗ್ರೂಪ್ಗಳಲ್ಲಿ 5 ಜನರಿಗಾದರೂ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಾವು ಹೆಚ್ಚು ವಿಡಿಯೋಗಳನ್ನು ಹಾಕಲು ಸಹಾಯವಾಗುತ್ತದೆ ಹಾಗೂ ಇನ್ನೂ ದೇಶ ವಿದೇಶಗಳನ್ನು ಎಕ್ಸ್ಪ್ಲೋರ್ ಮಾಡಲು ಸಹ ಸಹಾಯವಾಗುತ್ತದೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಸಿ ಯು ಸೂನ್.